ನಮಸ್ಕಾರ ಸ್ನೇಹಿತರೆ. ಕಾಂಗ್ರೆಸ್ ಪಕ್ಷವನ್ನ ನಂಬಿಕೆಟ್ಟ ಡಿಕೆ, ಕಾಂಗ್ರೆಸ್ ಹೈಕಮಾಂಡ್ ಡಿಚ್ಚಿ ಡಿಕೆಯ ಮುಖ್ಯಮಂತ್ರಿ ಕನಸು ಅಪ್ಪಚ್ಚಿ. ಕಾಂಗ್ರೆಸ್ನ 5 ಗ್ಯಾರಂಟಿ ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷದ ಗ್ಯಾರಂಟಿ. ಕಾಂಗ್ರೆಸ್ ಪಕ್ಷದಲ್ಲಿ ಡಿಕೆನೇ ಡಬಲ್ ಶೂಟರ್. ಆದ್ರೆ ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಡಿಕೆಗೆ ಟ್ರಬಲ್. ಕಾಂಗ್ರೆಸ್ ಪಕ್ಷದಲ್ಲಿ ಡಿಕೆಗಿಲ್ಲ ಭವಿಷ್ಯ. ನಿಜವಾಗುತ್ತಾ ಬಿಎಸ್ವೈ ಭವಿಷ್ಯ? ಇದು ನನ್ನ ಇವತ್ತಿನ ವಿಚಾರ. ಈ ವಿಚಾರಗಳನ್ನ ಸಂಪೂರ್ಣವಾಗಿ ವಿವರವಾಗಿ ತಿಳಿಸ್ಲಿಕ್ಕೆ ಅಂತ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಪ್ರಜಾಕೀಯ. ಮಿತ್ರರೇ, ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ. ಈಗ ನೇರವಾಗಿ ವಿಚಾರಕ್ಕೆ ಬರೋಣ. ನಂಬರ್ 1, 2023ರಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಹಾಗೂ ಪ್ರಬಲ ಸಂಪನ್ಮೂಲ ವ್ಯಕ್ತಿಯಾಗಿದ್ದಂತಹ ಡಿಕೆ ಶಿವಕುಮಾರ್ ಅವರಿಂದ ಕಾಂಗ್ರೆಸ್ ಪಕ್ಷ ಅಮೋಘವಾಗಿ 136 ಸೀಟ್ಗಳನ್ನು ಗೆಲ್ತು. ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ನ ಸಿದ್ಧಾಂತದ ಪ್ರಕಾರನೇ ಯಾರು ಕೆಪಿಸಿಸಿ ಅಧ್ಯಕ್ಷರಾಗಿರ್ತಾರೋ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಆದೇಶದಂತೆ ಹೈಕಮಾಂಡಿನ ನಾಯಕರನ್ನ ನಂಬಿ ಅಧಿಕಾರವನ್ನ, ಮುಖ್ಯಮಂತ್ರಿಯವರನ್ನ ಸ್ಥಾನವನ್ನ ಸಿದ್ದರಾಮಯ್ಯನವರಿಗೆ ಬಿಟ್ಟುಕೊಟ್ರು. 2 ವರ್ಷ 6 ತಿಂಗಳು ಸ್ವಲ್ಪ ತಾಳ್ಮೆಯಿಂದ ಇರಿ, ಸಿಎಂ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಮಾಡೋಣ ಅಂತ ಹೇಳಿದ ಮಾತನ್ನ, ಒಪ್ಪಂದವನ್ನ ನಂಬಿ ಡಿಕೆ ಶಿವಕುಮಾರ್ ಕೆಟ್ರು. ನಂಬರ್ 2, ಈಗ ಅದೇ ಹೈಕಮಾಂಡ್ ಇವರನ್ನ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಗೆ ನಿರಾಕರಿಸ್ತಾರೆ. ಭೇಟಿಗೆ ನಿರಾಕರಿಸಿದ್ರು ಡಿಕೆ ಶಿವಕುಮಾರ್ ಬಹಳ ತಾಳ್ಮೆಯಿಂದ ಇದ್ದಾರೆ. ಈಗ ಅದೇ ಸೋನಿಯಾ ಮೇಡಮ್ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಕೊಟ್ಟಂತ ಒಂದೇ ಒಂದು ಡಿಚ್ಚಿ, ಡಿಕೆ ಕನಸು ಮುಖ್ಯಮಂತ್ರಿ ಆಗ್ಲೇಬೇಕು ಅಂತ ಹೋರಾಟ ಮಾಡ್ತಿದ್ದಂತ ಕನಸು ಇವತ್ತು ಅಪ್ಪಚ್ಚಿಯಾಗಿದೆ. ಸ್ನೇಹಿತರೆ, ಕಾಂಗ್ರೆಸ್ ಪಕ್ಷ ಚುನಾವಣೆಗೋಸ್ಕರ 5 ಗ್ಯಾರಂಟಿಗಳನ್ನು ಅನೌನ್ಸ್ ಮಾಡ್ತು. ಅಮೋಘವಾದ ಜಯವನ್ನು ತಾಣ್ತು. ಪ್ರಚಂಡವಾಗಿ ಗೆದ್ರು. ಆ 5 ಅನುಷ್ಠಾನಗಳನ್ನು ಮಾಡಿದ್ರು. ಈಗ ಆ 5 ಅನುಷ್ಠಾನಗಳ ಮೂಲಕ ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಗ್ಯಾರಂಟಿ ಅಂತಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷದ 6ನೇ ಗ್ಯಾರಂಟಿ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಗತಿ ಏನು? ಸ್ನೇಹಿತರೆ, ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ನಲ್ಲಿ ಶತ್ರುಗಳ ಜಾಸ್ತಿ, ಬಹಳಷ್ಟು ಶತ್ರುಗಳು. ಹಿರಿಯ ಶಾಸಕರು ಸಹಿತ ಶತ್ರುಗಳೇ, ಆದ್ರೆ ಆಪ್ತ ಮಿತ್ರರ ರೀತಿ ನಟಿಸ್ತಾರೆ. ಹಿರಿಯ ಶಾಸಕರೆಲ್ಲರೂ ಇವರ ಆಪ್ತ ಮಿತ್ರರಾಗೇ ಇದ್ದಾರೆ. ಅದೇ ರೀತಿ ಹಿರಿಯ ಸಚಿವರುಗಳು ಇವರಿಗೆ ಆಪ್ತ ಮಿತ್ರರನ್ನು ನಟಿಸಿ ಹಿತಶತ್ರುಗಳಾಗಿದ್ದಾರೆ. ಆದ್ರೆ ಬಿಜೆಪಿನಲ್ಲಿ ಇವರಿಗೆ ಮಿತ್ರರೇ ಜಾಸ್ತಿ. ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಬಿಎಸ್ವೈ.
ಯಡಿಯೂರಪ್ಪನವರು. ಯಡಿಯೂರಪ್ಪನವರು ಇವರಿಗೆ ಆಪ್ತಿಷ್ಟರಲ್ಲಿ ಆಪ್ತಿಷ್ಟರು. ಅವರ ಮಗ ವಿಜೇಂದ್ರರು ಸಹಿತ ಇವರ ಆತ್ಮೀಯರು. ಬಹಳಷ್ಟು ವ್ಯವಹಾರಗಳನ್ನು ಸಹಿತ ಇವರು ಒಟ್ಟಿಗೆ ಮಾಡ್ತಾ ಇದ್ದಾರೆ ಅನ್ನುವಂಥ ಬಲ್ಲ ಮೂಲಗಳಿಂದ. ಅದೇ ರೀತಿ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್, ಸಾಮ್ರಾಟ್ ಅಶೋಕ್ ಅವರು ಸಹಿತ ಇವರ ಹಿತೈಷಿಗಳೇ. ಇವರ ಬೆಂಬಲದ ಮೂಲಕನೇ ಅವರು ಚುನಾವಣೆಯಲ್ಲಿ ಗೆಲ್ಲೋದು. ಸ್ನೇಹಿತರೆ, ಈಗ ಹೇಳಿ, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ರೆ ಇವರ ಭವಿಷ್ಯ ಸಿಎಂ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಇಷ್ಟೆಲ್ಲ ಅಡೆತಡೆಗಳ ಮಧ್ಯೆ ಕಾಂಗ್ರೆಸ್ ಪಕ್ಷದಲ್ಲಿ ಇವರ ಭವಿಷ್ಯ ಇದೆಯಾ? ಅಥವಾ ಸಿಎಂ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಅಥವಾ BSY ಹೇಳಿದಂತ ಭವಿಷ್ಯ ಇದೆಯಲ್ಲ, ಅದು ನಿಜವಾಗಿದೆ. ಏನದು ಭವಿಷ್ಯ? DK ಶಿವಕುಮಾರ್ ಅವರೇ, ಯಡಿಯೂರಪ್ಪನವ್ರು ಹೇಳಿದ್ದು ಶಾಸನ ಸಭೆಯಲ್ಲಿ, ನೀವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿರೋರು. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗುತ್ತಾ? ಸಾಧ್ಯನೇ ಇಲ್ಲ. ಹಾಗಂತ ಬಹಳ ಹಿಂದೆನೆ ಶಾಸನ ಸಭೆಯಲ್ಲೇ ಭವಿಷ್ಯ ನುಡಿದಿದ್ರು. ಅದನ್ನ ಮೀರಿ DK ಶಿವಕುಮಾರ್, ನಾವು ಕಾಂಗ್ರೆಸ್ ಇಂದ ಮುಖ್ಯಮಂತ್ರಿ ಆಗ್ತೀನಿ, ನಾಳೆ ಆಗ್ತೀನಿ, ಸಂಕ್ರಾಂತಿಗೆ ಆಗ್ತೀನಿ, ಜನವರಿಗೆ ಆಗ್ತೀನಿ, ಫೆಬ್ರವರಿಗೆ ಆಗ್ತೀನಿ ಅಂತ ಯೋಚನೆ ಮಾಡ್ತಾನೇ ಇದ್ರು. ಆದ್ರೆ ಆಗ್ಲೇ ಇಲ್ಲ. ಈಗ BSY ಭವಿಷ್ಯ ನಿಜವಾಗುವಂತ ಕಾಲ ಕೂಡಿ ಬಂದಿದೆ. ಸ್ನೇಹಿತರೆ, DK ಶಿವಕುಮಾರ್ ಅವರು ಈಗ ಭಾರತೀಯ ಜನತಾ ಪಕ್ಷದ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಈ DK ಬ್ರದರ್ಸ್ ನೇರ ಸಂಪರ್ಕದಲ್ಲಿದ್ದಾರೆ. ಕಾರಣ ಯಾಕಪ್ಪ ಅಂತ ಹೇಳಿದ್ರೆ, DK ಬ್ರದರ್ಸ್ಗೆ ED, CBI ಇವೆಲ್ಲದರ ಚಿಂತೆ ಜಾಸ್ತಿ ಆಗ್ಬಿಟ್ಟಿದೆ. ನಂಬರ್ 1, ಕಾಂಗ್ರೆಸ್ನಲ್ಲಿದ್ರೆ ಯಾವುದೇ ಕಾರಣಕ್ಕೂ ನಮ್ಮನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡೋಲ್ಲ ಅನ್ನೋ ಒಂದು ಭಯನೂ ಸಹಿತ ಇವರಲ್ಲಿ ಕಾಡ್ತಾ ಇದೆ. ಹಾಗಾಗಿ ಇವರು ಅಮಿತ್ ಶಾ ಅವರೊಟ್ಟಿಗೆ ನಿಕಟ ಸಂಪರ್ಕದಲ್ಲಿದ್ದಾರೆ. ಅಮಿತ್ ಶಾ ಅವರು ಸಹಿತ ಇವರೊಟ್ಟಿಗೆ ಬಹಳ ಚೆನ್ನಾಗಿದ್ದಾರೆ. ಇವರಿಗೆ ಮುಂಚೆನೆ ಬಲ್ಲ ಮೂಲಗಳ ಪ್ರಕಾರ ನೀವು ಬಿಜೆಪಿಗೆ ಬನ್ನಿ, ನಿಮ್ಮೆಲ್ಲ ED ಕೇಸ್ಗಳನ್ನ, ನಿಮ್ಮೆಲ್ಲ CBI ಕೇಸ್ಗಳನ್ನ, ನಿಮ್ಮೆಲ್ಲ ಹೆರಾಲ್ಡ್ ಪತ್ರಿಕೆ ಕೇಸ್ ಇದೆಯಲ್ಲ, ಅದನ್ನೂ ಸಹಿತ ನಾವೆಲ್ಲವನ್ನ ಸಾಲ್ವ್ ಮಾಡಿಕೊಡ್ತೀವಿ, ನೀವು ಬನ್ನಿ ಅಂತ ಚಾಣಕ್ಯರವರೇ ಇವರನ್ನ ಆಹ್ವಾನಿಸಿದ್ರು. ಆದ್ರೆ ಆಗ ನಿರಾಕರಿಸಿದಂತ DK ಶಿವಕುಮಾರ್ ಅಂಡ್ ಬ್ರದರ್ಸ್ ಈಗ ಅವರ ಮನೆ ಬಾಗಿಲಲ್ಲಿ ಬೆಲ್ಲೊತ್ತಾ ಇದ್ದಾರೆ. ಸ್ನೇಹಿತರೆ, ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನ ಕೊಡ್ತೀನಿ. ಫೆಬ್ರವರಿ ತಿಂಗಳಲ್ಲಿ ಸನ್ಮಾನ್ಯ ಮೋದಿಜಿಯವರು, ಜನಪ್ರಿಯ ಪ್ರಧಾನಿಗಳಾದಂಥ ಸನ್ಮಾನ್ಯ ಮೋದಿಯವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಫೆಬ್ರವರಿ ತಿಂಗಳಲ್ಲಿ. ಯಾಕೆ ಬರ್ತಾ ಇದ್ದಾರೆ, ಎಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋದೇ ಒಂದು ವಿಶೇಷ. ಇವರು ಕರ್ನಾಟಕದಲ್ಲಿ ಒಂದು ಪ್ರಸಿದ್ಧವಾದ ಒಂದು ಆಶ್ರಮ ಇದೆ. ಅದು DK ಅವರ ರಾಜಗುರುಗಳಿನ ಆಶ್ರಮ. ಅಲ್ಲಿ ಸತತ 6 ಗಂಟೆಗಳ ಕಾಲ ಆ ಒಂದು ಗುರುಗಳ ಒಟ್ಟಿಗೆ ಅವರು ನೇರ ಸಂಪರ್ಕದಲ್ಲಿ ಇರ್ತಾರೆ. ಅಂದ್ರೆ ಅವರೊಟ್ಟಿಗೆನೇ ಇರ್ತಾರೆ. ಆ ಗುರುಗಳು ಒಂದು ಕಮ್ಯುನಿಟಿಯ ಬಹಳ ದೊಡ್ಡ ಸ್ವಾಮೀಜಿ. ನೇರವಾಗಿ DK ಶಿವಕುಮಾರ್ ಅವರನ್ನ ನೀವು ಮುಖ್ಯಮಂತ್ರಿ ಮಾಡಬೇಕು, ಅವರು ಬಹಳ ಕಷ್ಟಪಟ್ಟಿದ್ದಾರೆ ಅಂತ ಕಾಂಗ್ರೆಸ್ಗೆ ಹೈಕಮಾಂಡ್ಗೆ ನೇರವಾಗಿ
ಓಪನ್ ಅಲ್ಲೇ ಹೇಳಿದಂಥವ್ರು. ಅಲ್ಲಿ ಅವರ ಕೆಲಸ ಆಗಲಿಲ್ಲ ಅಂತ ಅವರಿಗೂ ಸಹಿತ ಅರಿವಿದೆ. ನನ್ನ ಮಾತಿಗೆ ಕಾಂಗ್ರೆಸ್ ಪಕ್ಷದವರು ಗೌರವ ಕೊಡಲಿಲ್ಲ ಅಂತ ನೇರವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಪರ್ಯಾಯ ದಾರಿಯನ್ನು ಸೂಚಿಸಿದ್ದಾರೆ. ಅದರಂತೆ ಡಿ ಕೆ ಶಿವಕುಮಾರ್ ಅವರು ಈಗ ಫೆಬ್ರವರಿ ಎಂಡ್ ಅಥವಾ ಯುಗಾದಿಯ ನಂತರ ಮುಖ್ಯಮಂತ್ರಿಯಾಗುವಂತ ಯೋಗ ಬಂದಿದೆ. ಸ್ನೇಹಿತರೆ, ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಬೈ ಬೈ ಹೇಳಿ ಬಿಜೆಪಿಗೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಬಿಟ್ಟು ಹೋಗ್ತಾರಾ? ಸಿಎಂ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರ? ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷವನ್ನ ಡಿವೈಡ್ ಮಾಡಿ ಮುಂದಿನ ದಿನಗಳಿಗೆ ಅವರು ಮುಖ್ಯಮಂತ್ರಿ ಆಗ್ತಾರ? ಭಾರತೀಯ ಜನತಾ ಪಕ್ಷದ ದಕ್ಷಿಣದ ಹೆಬ್ಬಾಗ್ಲ ತೆಗಿಲಿಕ್ಕೆ ಮೋದಿ, ಅಮಿತ್ ಶಾ, ಯಡಿಯೂರಪ್ಪನವರು ಸರ್ವರು ಸಿದ್ಧರಾಗಿದ್ದಾರ? ಇದು ನನ್ನ ಇವತ್ತಿನ ಪ್ರಶ್ನೆ. ಬುದ್ಧಿವಂತರಾದ ನೀವು ಎಲ್ಲವನ್ನ ಕಾಮೆಂಟ್ಸ್ ಮೂಲಕ ತಿಳಿಸಿ. ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಶರಣಾರ್ಥಿ. ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.